ಇವ್ರ ಬಗ್ಗೆ ಇವ್ರ ತರ ಮಾತಾಡೋ ಒಂದು ಸಣ್ಣ ಪ್ರಯತ್ನ ಆದ್ರೂ ನಾವು ನಡೆಸಬೇಕು ಅನ್ನೋದು ನಮ್ಮ ಮನಸಾಳದ ಆಸೆ. ನಂತರ ಸಾಕಷ್ಟು ಜನ ನಿರೂಪಕರಿಗೆ ಅದಿದ್ದೇ ಇರುತ್ತೆ. ಸೊ ಅವರ ಧ್ವನಿಯಲ್ಲಿ ಆ ಶಕ್ತಿ ಇದೆ, ಅವರ ಆಕ್ಟಿಂಗ್ ನಲ್ಲಿ ಕೂಡ, ಅವರ ಅಭಿನಯದಲ್ಲೂ ಕೂಡ ಅಷ್ಟೇ ಶಕ್ತಿ ಇದೆ. ಸರ್, ಈಗ ತಮ್ಮ ಮಾತುಗಳು ಸಿನಿಮಾದ ಬಗ್ಗೆ ದಯವಿಟ್ಟು ನಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು. ನೀವು ಮಾತಾಡ್ಬಿಡಿ ಬಸ್. ಮಾನ್ಯರಾದಂತಹ ಶೇಷಾದ್ರಿ ಅವರ ಅಷ್ಟೂ ಮಾತುಗಳಿಗೆ ಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾ. ಬೇಕೆಂದ್ರೆ ಈ ಕಾಲಘಟ್ಟದ ಅಂದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ವಾಸ್ತವ ಅನಾವರಣ ಏನಾಗಿದೆ, ಅದಕ್ಕೆ ಆವರಣವಿರದಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾ, ಕಾಡಿನ ನೆಂಟು, ಆ ಕಾಡಿನ ನಂಟಿದೆಯಲ್ಲ, ಅದು ಬಹಳ ಕಾಲವಾಯಿತು ಕಳ್ಕೊಂಡು. ಜೀವ ವೈವಿಧ್ಯದಲ್ಲಿ ಈಗ ಒಂದು ತೋಲ ಬೇಕು ಅಂತ ಬಹಳ ಕಾಲದಿಂದ ಗೆಲ್ಲಿಸ್ತಾ ಇದ್ದೇವೆ. ಆದರೆ ತೋಲ ಕಳ್ಕೊಂಡು ಬಹಳ ಕಾಲವಾಗಿದೆ. ಬಹಳ ಆಘಾತಕಾರಿ, ತುಂಬ ವಿಷಮಕಾರಿ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನೋದನ್ನು ಎಲ್ಲ ಹಿರಿಯರು ಹೇಳ್ತಾ ಇದ್ದಾರೆ. ತಿಮ್ಮನಮಟ್ಟೆಗಳು ರಕ್ಷಿತರ ತೀರ್ಥಹಳ್ಳಿ ರಕ್ಷಿತರ ಅವರ ಸಾಹಸ ಯಾಕೆ ಹೆಚ್ಚು ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅಂತಂದರೆ, ಮಾಧ್ಯಮ ಇರುವುದೇ ಯಾವುದಾದ್ರು ವಿಕಾಸಕ್ಕಾಗಿ ವಿಲಾಸಕ್ಕಾಗಿ ಅಲ್ಲ ಅಂತ ಶೇಷಾದ್ರಿ ಅವರು ಹೇಳಿದ ಹಾಗೆ, ವಿಲಾಸವಿದೆ, ಹೌದು, ಬೇಕು, ಮನೋ ವಿಲಾಸಕ್ಕಾಗಿ ದೊಡ್ಡ ಕೆಲಸಗಳನ್ನು ಮಾಡ್ತೇವೆ. ಆದರೆ ವಿಕಾರಗಳನ್ನು ತೊಡೆಯೋದಕ್ಕೆ ಬೇಕಾದ ವಿಕಾಸ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂತಹ ವಿಕಾರಗಳನ್ನು ತೊಡೆಯುವಂಥ ಕೆಲಸನ ತಿಮ್ಮನಮಟ್ಟೆ ಮಾಡುತ್ತೆ. ತೋಲ ಕಾಪಾಡ್ಕೊಳ್ಬೇಕು ಅಂತ ಹೇಳಿದಾಗ ಮೊನ್ನೆ ಒಬ್ಬರು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ರು, ಜೇನು ಹುಳುಗಳ ಸಂತತಿ ಅದು ನಾಶವಾದರೆ ಇಡೀ ಜೀವ ಸಂಕುಲಕ್ಕೆ ಬಹಳ ದೊಡ್ಡ ಆಘಾತಕಾರಿ, ಅದು ನಾವು ಸರ್ವನಾಶವಾಗಿಬಿಡ್ತೇವೆ ಅಂತ. ಅವಾಗ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಜೀವ ವೈವಿಧ್ಯದಲ್ಲಿ ಯಾವುದೇ ನಾಶ ಆದಾಗ್ಯೂ ಸಹ ಅಂತಿಮವಾಗಿ ನಮ್ಮೆಲ್ಲರ ಸರ್ವನಾಶ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದರಿಂದ ಆ ಎಲ್ಲ ಹಿನ್ನೆಲೆಯಲ್ಲಿ ತಿಮ್ಮನಮಟ್ಟೆ ಆಡಕ ವಿಶೇಷ ಚೌಕಟ್ಟನ್ನು ಬಿಡೋಕ್ಕಾಗತ್ತೆ. ಮತ್ತು ಸಾಹಸ ಮಾಡಬೇಕಾದಾಗ ಇಂಥ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಗೊತ್ತಿದೆ, ಆಗ್ತಾ ಇಲ್ಲ, ಆಗೋಲ್ಲ ಅಂತೆಲ್ಲ ಹೇಳ್ತಿರ್ಬೇಕಾದಾಗ ಅದರ ನಡುವೆ ಇಂಥದ್ದು ಕೈ ಹಾಕೋದು, ಅವ್ರು ಮನಸ್ಸು ಮಾಡಿದರೆ ಬೇರೆ ಇನ್ಯಾವುದಾದ್ರೂ ಒಂದಷ್ಟು ಹಾಡು, ಹಸೆ, ರಂಜನೆಗೆ ಸಂಬಂಧಪಟ್ಟಂಥ ಸಿದ್ಧಸೂತ್ರಗಳನ್ನ ಇಟ್ಕೊಂಡು ಕೆಲಸ ಮಾಡ್ಬೋದಾಗಿತ್ತು. ಆದರೆ ಅದನ್ನೆಲ್ಲ ಪಕ್ಕಕ್ಕಿಸಿ ಅವರು ರಕ್ಷಿತರು ಇದರ ರಕ್ಷಿತ ಭಾವಕ್ಕಾಗಿ, ಉರಗ ಸಂತತಿಯ ರಕ್ಷಿತ ಭಾವಕ್ಕಾಗಿ ಅಂತ ಕೆಲಸ ಮಾಡ್ತಿರುವಂಥದ್ದು ಅವರು ಶ್ಲಾಘ್ಯ ಅಂತ ಅನ್ಸುತ್ತೆ ನನಗೆ. ಅಂಥ ಕೆಲಸಗಳಲ್ಲಿ ಹೆಚ್ಚು ತೊಡ್ಕೊಳ್ಬೇಕು ಅನ್ನೋದರ ಒಂದು ಒಳ ಎಚ್ಚರ, ಅದು ಅದರ ಒಂದು ಮನೋನಿಶ್ಚಯ, ಸದಭಿರುಚಿಯನ್ನು ಬಿತ್ತುವಂತಹ ಯಾವುದೇ ವ್ಯಕ್ತಿ ಇರ್ತಾದ್ರಿಂದ ಶೇಷಾದ್ರಿಯವರು ಹೇಳಿದ ಹಾಗೆ ರಸಗ್ರಹಣಕ್ಕೆ ಬಹಳ ಕಡಿಮೆ ಜನ ನಾವು ಹುಟ್ಟಾಕೊಂಡಿದ್ದೇವೆ. ತುಂಬ ಜನಸಂಖ್ಯೆಯನ್ನು ಉಳ್ಳವರಾಗಿದ್ದೇವೆ. ಆದರೆ ರಸಗ್ರಹಣ, ರಸ ಪರಿಚಯವೇ ಇಲ್ಲದಂತೆ ನಾವು ಬದುಕ್ತಾ ಇದ್ದೇವೆ. ಅದರಿಂದ ರಸವತ್ತಾದ ಇಂತಹ ಕೆಲಸಗಳಿಗೆ ಹೆಚ್ಚು ಮನ್ನಣೆ, ಮಾನ್ಯತೆ ಸಿಗಬೇಕು. ಇಲ್ಲಿರುವಂಥ ತಂಡದವರೇ 10 ಮಂದಿ 10 ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದ್ರು 100 ಪ್ರದರ್ಶನ ಆಗಿಬಿಡುತ್ತೆ. ಅಂಥ ಒಂದು ಸಾಧ್ಯತೆಯೂ ಇದರ ಮುಂದೆ ಇದೆ. ಆ ಸಾಧ್ಯತೆಯನ್ನು ಮುಂದಿರಿಸಿಕೊಂಡು ಹೆಚ್ಚು ಪ್ರದರ್ಶನ ಆಗೋದಕ್ಕೆ ಬೇಕಾಗಿರುವಂಥ ಸಿದ್ಧತೆ ನಾವು ಮಾಡ್ಕೊಳ್ಬೇಕಾಗಿದೆ. ತಿಮ್ಮನಮಟ್ಟೆಗಳು ಮತ್ತು ತಿಮ್ಮನಮಟ್ಟೆಗಳಲ್ಲಿ ಅದಕ್ಕಾಗಿಂತ ಪಾಲ್ಗೊಂಡು ಶ್ರಮಿಸಿದಂಥ ಎಲ್ಲರಿಗೂ ವಿಶೇಷವಾದಂಥ ಶ್ಲಾಘ್ಯ ಮತ್ತು ಆಭಾರ ಮತ್ತು ಮನ್ನಣೆ ಸಲ್ಲಿಕೆ ಆಗಲೇಬೇಕು. ಉರಗ ಸಂತತಿ ಅಥವಾ ಜೀವ ವೈದ್ಯದ ಅನೇಕ ಸಂತತಿಗಳಿವೆಲ್ಲ, ಅವುಗಳು ಸಂವರ್ಧಿಸಲಿ. ಮತ್ತು ತೀರ್ಥಹಳ್ಳಿ ರಕ್ಷಿತರು ಮತ್ತು ತಿಮ್ಮನಮಟ್ಟೆಗಳು ಈ ಥರದೊಂದು ಸಾಹಸ ಮಾಡೋದಕ್ಕೆ ನೋಡುವಂಥ ಅವರ ಸಂತತಿಯು ಸಹ ಸಂವರ್ಧಿಸಲಿ ಅಂತ ಅಷ್ಟೇ ಹೇಳ್ತೇನೆ. ಒಳ್ಳೆಯದಾಗಲಿ. ಅದು ಭಾಗವಾಗಿದ್ದಕ್ಕಾಗಿ ನನಗೂ ತುಂಬ ಆನಂದವಾಗಿದೆ. ಆನಂದ ಅಂತಂದರೆ ಹೇಗಿರುತ್ತೆ, ತುಂಬ ಈ ಥರದ ವಿಚಾರಗಳನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕಾಯ್ತಲ್ಲ ಅಂತ ಒಂದಿದೆ. ಏನೋ ಬೇರೆ ಬೇರೆ ಇತ್ತು, ಆದರೆ ಇದು ಆಗ್ತಾ ಇದೆ. ಪರಿಸರ, ಕಾಡು ಇದೆಲ್ಲ ಹೇಳ್ತೇವೆ. ಬರೀ ನಾವೆಂಥ ಬೊಗಳೆದಾಸರಿದ್ದೇವೆ ಅಂದರೆ ಹೇಳ್ತೇವೆ, ಯಾವುದು ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಅನುಷ್ಠಾನಕ್ಕೆ ತರಬೇಕಾದಂಥ ಉದ್ದೀಪನವನ್ನು ಇಂಥ ಚಿತ್ರಗಳು ಮಾಡಲಿ ಅನ್ನೋದನ್ನು ನಾನು ಎಲ್ಲರ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮತ್ತು ಜನಮಾನಸ 200-365 ಸಿನಿಮಾಗಳು ಮಾಡ್ತಿರುವ ನಡುವೆ ತಿಮ್ಮನಮಟ್ಟೆಗಳು ಮುಕ್ಕಾಗದೇ ಇರಲಿ, ಅದು ಕಣ್ಮರೆ ಆಗದೇ ಇರಲಿ. ಅದರಲ್ಲಿರುವ ಆಡಕವನ್ನು ಏನು ಹೇಳಕ್ಕೆ ಹೊರಟಿದ್ದೇವೆ ಅದನ್ನು ಆತ್ಮಗತಗೊಳಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಅನುಷ್ಠಾನಕ್ಕೂ ತರುವಂಥ ಕೆಲಸವನ್ನು ನಾವು ಕೈ ಮುಂದೆ ಆಗೋಣ ಅನ್ನೋ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೆದರಬೇಡಿ, ನಾನು ಇನ್ನೂ ಹೆದರಿಸೋದು, ಯಾರನ್ನೂ ಹೆದರಿಸಿಲ್ಲ ಇವರಿಗೆ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.